ಉರ್ವಶಿ ಅಥವಾ ಊರ್ವಶಿ ಎಂಬ ಶಬ್ದದ ನಿಷ್ಪತ್ತಿ ಬಗ್ಗೆ ಇಲ್ಲಿ ನೋಡೋಣ. ಉರೂನ್ ಮಹತೋಪಿ ಅಶ್ನುತೆ ವ್ಯಾಪ್ನೋತಿ ವಶೀಕರೋತೀತಿ ಯಾವತ್. ಎಷ್ಟೇ ದೊಡ್ಡ ಇಂದ್ರಿಯ ನಿಗ್ರಹವುಳ್ಳವರಾದಂಥ ವ್ಯಕ್ತಿಗಳನ್ನು ಕೂಡ ಅಶ್ನುತೆ ಇವಳು ತನ್ನ ಸೌಂದರ್ಯದಿಂದ ವಶಪಡಿಸ್ಕೋತಾಳೆ. ಅದಕ್ಕಾಗಿ ಅವಳಿಗೆ ಉರ್ವಶಿ. ಉರು ಅಂದ್ರೆ ದೊಡ್ಡವರು ಅಂತ ಅರ್ಥ. ಊರು ಅಂದ್ರೆ ದೀರ್ಘ ಊಕಾರ ಬಂದ್ರೆ ಅದಕ್ಕೆ ತೊಡೆ ಅಂತ ಅರ್ಥ. ಯದ್ವಾ ಊರು ನಾರಾಯಣಸ್ಯ ಮಹರ್ಷೇಹೇ ಊರು ಪ್ರದೇಶಂ ಅಶ್ನುತೆ ಯೋನಿತ್ವೇನ ಪ್ರಾಪ್ನೋತಿ ಇತಿ ಊರ್ವಶಿ. ನಾರಾಯಣನ ತೊಡೆಯನ್ನ ಅವಳು ತನ್ನ ಉತ್ಪತ್ತಿ ಸ್ಥಾನವಾಗಿ ಹೊಂದಿರುವಂಥವಳು. ಅಶ್ನುತೆ ಅಂದ್ರೆ ಇಲ್ಲಿ ಹೊಂದುವುದು ಅಂತ ಅರ್ಥ. ಹೀಗೆ ಊರು ಅಂದ್ರೆ ತೊಡೆಯನ್ನ ತನ್ನ ಉತ್ಪತ್ತಿ ಸ್ಥಾನವಾಗಿ ಹೊಂದಿದವಳೇ ಊರ್ವಶಿ ಅಂತ. ಹೀಗೆ ಎರಡು ಥರದ ನಿಷ್ಪತ್ತಿಗಳನ್ನ ಈಗ ನಾವು ಕೋಶದಲ್ಲಿ ನೋಡಬಹುದು. ಈ ಊರ್ವಶಿ ನಾರಾಯಣನ ತೊಡೆಯಿಂದ ಹುಟ್ಟಿದವಳು ಅನ್ನುವಂಥ ಕಥಾ ಎಲ್ಲಿದೆ ಅಂತ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕು. ಭಾಗವತದಲ್ಲಿ 11ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಊರ್ವಶಿಯ ಕಥಾ ಇದೆ. ಹಾಗೆ ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲೂ ಕೂಡ ನಾರಾಯಣ ಋಷಿಯ ಕಥಾ ಇದೆ. ಅಲ್ಲಿಯೂ ಊರ್ವಶಿಯ ಕಥಾ ಏನು ಬರೋದಿಲ್ಲ 2ನೇ ಸ್ಕಂದದಲ್ಲಿ. ಮತ್ತೆ 11ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಊರ್ವಶಿಯ ಕಥೆ ಬರ್ತದಾದ್ರೂ ಅಲ್ಲಿ ತನ್ನ ತೊಡೆಯಿಂದ ನಾರಾಯಣ ಅವಳನ್ನು ಹುಟ್ಟಿಸಿದಂಥ ಕಥಾ ಏನು ಬರೋದಿಲ್ಲ. ಹಾಗಾಗಿ ಇದರ ಮೂಲ ದೇವಿ ಭಾಗವತದಲ್ಲಿ 4ನೇ ಸ್ಕಂದದಲ್ಲಿ 6ನೇ ಅಧ್ಯಾಯದಲ್ಲಿ ಇದೆ ಅಂತ ನಮಗೆ ಕಂಡು ಬರ್ತದೆ. ಮತ್ತೆ ದೇವಿ ಭಾಗವತದ 1ನೇ ಸ್ಕಂದದ 13ನೇ ಅಧ್ಯಾಯದಲ್ಲೂ ಕೂಡ ತೊಡೆಯಿಂದ ನಾರಾಯಣನ ತೊಡೆಯಿಂದ ಅವಳು ಹುಟ್ಟಿದ್ರ ವರ್ಣನೆ ಕಾಣಬಹುದು ನಮಗೆ. ನಾರಾಯಣನ ತೊಡೆಯಿಂದ ಅವಳು ಹುಟ್ಟಿದವಳು ಅನ್ನೋ ಕಥೆ ಅಪ್ರಾಮಾಣಿಕ ಅಂತ ನಾನು ಹೇಳಿ ಹೊರಟಿಲ್ಲ. ಆದರೆ ಅದು ವ್ಯಾಸ ಭಾಗವತದಲ್ಲಿ ಕಾಣುವುದಿಲ್ಲ, ದೇವಿ ಭಾಗವತದಲ್ಲಿ ಕಾಣುತ್ತದೆ. ಅದನ್ನು ಸ್ವೀಕಾರ ಮಾಡಬಹುದು, ಇಲ್ಲದೇ ಇದ್ರೆ ಇಲ್ಲ ಅಂತಷ್ಟೇ. ಅದರ ಮೂಲ ಎಲ್ಲಿದೆ ಅಂತ ನಮ್ಗೆ ಗೊತ್ತಿರಬೇಕು ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಅಷ್ಟೇ. ಮತ್ತೆ ಉರುಬಿಹಿ ಬಹಳ ದೊಡ್ಡವರಿಂದಲೂ ಕೂಡ ಇವಳು ದೊಡ್ಡವರನ್ನು ಕೂಡ ವಶ ಮಾಡ್ಕೋತಾಳೆ ಅನ್ನೋ ಅರ್ಥದಲ್ಲಿ ಅಶ್ನುತೆ ಅಶು ವ್ಯಾಪ್ತವು ಅನ್ನೋ ಧಾತುವನ್ನು ಎಲ್ಲರೂ ಕೂಡ ತಗೊಂಡಿದ್ದಾರೆ. ಅಶು ವ್ಯಾಪ್ತವನ್ನು ಧಾತು ತಗೊಳ್ಬಹುದಲು ವಶ ಕಾಂತವು ಅಂತ ಇನ್ನೊಂದು ಧಾತು ಇದೆ, ಅದಾದಿಗಣದಲ್ಲಿದೆ, ಅದನ್ನು ತಗೊಳ್ಬಹುದು. ಅದಕ್ಕೆ ಅಲ್ಲಿ ಕಾಂತಿ ಅಂದ್ರೆ ಅಪೇಕ್ಷೆ ಪಡುವುದು ಅಂತ ಅದರ ಅರ್ಥ. ಉರುಬಿರಪಿ ಬಹಳ ದೊಡ್ಡ ದೊಡ್ಡ ರಾಜರು ದೇವತೆಗಳು ಇವರಿಂದಲೂ ಕೂಡ ಉಷ್ಯತೆ, ಆ ವಶಕಾಂತ ಧಾತುವಿನ ಕರ್ಮಣಿ ಭಾವ್ಯ ಪ್ರಯೋಗ ಉಷ್ಯತೆ ಅಂತ ಆಗ್ತದೆ. ಅದನ್ನು ನಾವು ಭಾವ್ಯ ಪ್ರಯೋಗ ಅಂತಾದ್ರೂ ತಿಳ್ಕೋಬಹುದು, ಕರ್ಮಣಿ ಪ್ರಯೋಗ ಅಂತಾದ್ರೂ ತಿಳ್ಕೋಬಹುದು. ಯಾಕಂದ್ರೆ ಈಗ ಧಾತು ಪಾಠದಲ್ಲಿ ಅದಕ್ಕೆ ಭಾವ್ಯ ಪ್ರಯೋಗ ಅಂತ ಹೀಗೆ ಕಾಣಿಸ್ತದೆ. ಯಾಕಂದ್ರೆ ಅಲ್ಲಿ ಕಾಂತಿ ಕಂಗೊಳಿಸುವುದು ಅಂತ ಅರ್ಥ ಹೇಳಿದ್ದಾರೆ. ಇದಕ್ಕೆ ಕಾಂತಿ ಅಂತ ಅನ್ನೋದಕ್ಕೆ ಹೊಳೆಯುವುದು ಅಂತನೂ ಕೆಲವು ಬಾರಿ ಅಪೇಕ್ಷೆ ಇದೆ, ಕೆಲವು ಕಡೆ ಆ ಅರ್ಥವು ಕೂಡ ಕಾಣಿಸ್ತದೆ. ಹೀಗೆ ಒಂದು ಕಂಗೊಳಿಸುವುದು, ಇನ್ನೊಂದು ಇಚ್ಛಿಸುವುದು ಅಂತ ಹೀಗೆ ಎರಡೂ ಅರ್ಥ ನಮಗೆ ವ್ಯಾಕರಣದ ಪ್ರಕಾರ, ಈಗಿನ ವ್ಯಾಕರಣದ ಪ್ರಕಾರ ಲಭ್ಯ ಆಗದೇ ಇದ್ರೂ ಹಾಗೆ ಕಾಣಿಸಬಹುದು ಪ್ರಾಚೀನ ವ್ಯಾಕರಣದ ಪ್ರಕಾರ. ಅದಕ್ಕೇನು ದೋಷ ಏನಿಲ್ಲ. ಆದ್ರಿಂದ ಉರುಬಿಹಿ ಬಹಳ ದೊಡ್ಡವರಿಂದಲೂ ಉಷ್ಯತೆ ಅಂದ್ರೆ ಇಚ್ಛಿಸಲ್ಪಡ್ತಾಳೆ, ಆವಾಗ ಸಕರ್ಮಕ ಅಂತ ಆಗಿಬಿಡಬಹುದು. ಈ ಉರುಬಿರಪಿ ಉಷ್ಯತೆ ಇತಿ ಉರ್ವಶಿ ಅಂತ ಆಗಬಹುದು. ಇಲ್ಲಿ ಉರು ಪ್ಲಸ್ ವಶಧಾತು, ಆವಾಗ ಅದು ಉರ್ವಶಿ ಅಂತ ಹೀಗೆ ಹ್ರಸ್ವ ಉಕಾರವನ್ನು ಒಳಗೊಂಡಂಥ ಉರ್ವಶಿ ಅನ್ನುವ ಶಬ್ದ. ಇದಾದ ಮುಂದಿನ ಶಬ್ದ ಊರ್ವಶಿ ಅಂತ ದೀರ್ಘ. ನಾರಾಯಣನ ತೊಡೆಯಿಂದ ಅವಳು ಹುಟ್ಟಿದ್ದಾಳೆ ಅನ್ನೋ ಅರ್ಥದಲ್ಲಿ ಊರ್ವಶಿ, ಊರು ಅಂದ್ರೆ ತೊಡೆ, ಹಾಗೆ ಅರ್ಥ ಮಾಡುವುದು ಒಂದು ಇದ್ದೇ ಇದೆ. ಆ ಕಥೆಯನ್ನ ಪ್ರಮಾಣ ಸ್ವೀಕಾರ ಮಾಡಬೇಕೋ ಬೇಡೋ ಅಂತ ಏನಾದರೂ ಸಂಶಯ ಇದ್ರೆ ಊರುಭ್ಯಾಂ ವಶೀಕರೋತಿ, ಈ ಊರ್ವಶಿ ಅಪ್ಸರೆ
ತನ್ನ ತೊಡೆಗಳ ಸೌಂದರ್ಯದಿಂದ ಎಲ್ಲರನ್ನೂ ಕೂಡ ವಶಪಡಿಸ್ಕೊತಾಳೆ. ಅದಕ್ಕಾಗಿ ಅವಳನ್ನ ಊರ್ವಶಿ ಅಂತ ಹೇಳಬಹುದು. ನಿತಂಬಿನಿ ಮತ್ತು ವರಾರೋಹ ಅನ್ನುವ ಶಬ್ದಗಳು ಹೇಗೆ ಸ್ತ್ರೀ ಸೌಂದರ್ಯವನ್ನು ವರ್ಣನೆ ಮಾಡುವ ಶಬ್ದಗಳು, ಹಾಗೆ ಊರ್ವಶಿ ಅನ್ನುವುದು ಕೂಡ ಊರುಭ್ಯಾಂ ಸರ್ವಾನ್ ವಶೀಕರೋತಿ ಅಂತ ನಿಷ್ಪತ್ತಿಯಿಂದ ಊರ್ವಶಿ ಎಂಬ ಶಬ್ದದ ನಿಷ್ಪತ್ತಿಯನ್ನ ಹೀಗೆ ಹೇಳಬಹುದು ಅಂತ ಕಾಣಿಸ್ತದೆ.